Hello everyone, welcome to online classes. Let's start the class. In the last class, we were discussing about the index numbers. In that, we also discussing about important notations and methods of constructing index numbers. Okay. In the methods of constructing index numbers, I also told that there are two types of constructing index numbers. That is, first one, simple or unweighted index numbers. Okay. Second one, weighted index numbers. Okay. In the first method, simple or unweighted index number, again we classify into two types. That is simple aggregative method. Second one, simple average of price relative method. In the second type, weighted index number, again it is divided into two types. That is weighted aggregative method. Second one, weighted average of price relative method. Okay. In the today's class, let me discuss about the simple aggregative method or simple aggregate method. Okay. Simple aggregative method or simple aggregate method. This is the simplest method of computing index number. ಅಂದರೆ ವೆರಿ ಸಿಂಪಲ್ ಆಗಿರುವಂಥ ಮೆಥಡ್ ಇದು. ಯಾವ ಥರ ಅಂತಂದರೆ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ದ ಸಮ್ ಅಂದರೆ ಟೋಟಲ್ ಆಫ್ ಕರೆಂಟ್ ಇಯರ್, ಸಮ್ ಆಫ್ ಕರೆಂಟ್ ಇಯರ್ ಪ್ರೈಸಸ್ ವಿತ್ ದ ಸಮ್ ಆಫ್ ಕರೆಂಟ್ ಬೇಸ್ ಇಯರ್ ಪ್ರೈಸ್ ಆ್ಯಂಡ್ ಕ್ವಾಂಟೈನ್ ಈಸ್ ಮಲ್ಟಿಪ್ಲೈಡ್ ಬೈ 100. ಅಂದರೆ ಸಿಂಪಲ್ ಅಗ್ರಿಗೇಟಿವ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂದರೆ ಸಮ್ ಆಫ್ ಕರೆಂಟ್ ಇಯರ್ ಪ್ರೈಸ್ ಅಂದರೆ ಈ ಪ್ರಸ್ತುತ ವರ್ಷದ ಪ್ರೈಸ್ನ ಏನು ಮಾಡ್ಬೇಕಂದ್ರೆ ಟೋಟಲ್ ಮಾಡಬೇಕು. ಅದೇ ನಮಗೆ ರೀಸೆಂಟ್ ಆಗಿರುವಂಥ ಬೇಸ್ ಇಯರ್ ಅಂದರೆ ನಾವು ಯಾವುದು ರೆಫರೆನ್ಸ್ ಆಗಿ ತೊಗೊಂಡಿರ್ತೀವಲ್ಲ ಬೇಸ್ ಇಯರು, ಆ ಕಾಲಮ್ನ ಟೋಟಲ್ ಏನು ಮಾಡ್ಬೇಕಂದ್ರೆ ನಾವು ತೊಗೋಬೇಕು. ಆಗ ಬಂದಂಥ ಉತ್ತರಕ್ಕೆ ಏನು ಮಾಡ್ಬೇಕಂದ್ರೆ ಮಲ್ಟಿಪ್ಲೈ 100 ಮಾಡಬೇಕು. ಅವಾಗ ನಮಗೇನು ಸಿಗುತ್ತೆ ಅಂದರೆ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಸಿಗುತ್ತೆ ಅಂತ ಹೇಳ್ಬೋದು. ಫಾರ್ಮುಲಾ ನೋಡ್ತಾ ಹೋಗೋದಾದರೆ P01 ಅಂದರೆ ಪ್ರೈಸ್ 01 ಅಂದರೆ 01 ಅಂದರೆ ಏನಂತ ಹೇಳಿದೆ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ, ನೆನಪಿದೆನಾ? ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ ದ ಕರೆಂಟ್ ಇಯರ್ ವಿತ್ ರೆಫರೆನ್ಸ್ ಟು ದಿ ಬೇಸ್ ಇಯರ್. ಓಕೆ. P01 ಅಂದ್ರೇನು? ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ ದ ಕರೆಂಟ್ ಇಯರ್ ವಿತ್ ರೆಫರೆನ್ಸ್ ಟು ದಿ ಬೇಸ್ ಇಯರ್ ಈಸ್ ಈಕ್ವಲ್ ಟು ಸಮೇಷನ್ P1 ಡಿವೈಡ್ ಬೈ ಸಮೇಷನ್ P0 ಇಂಟು 100. ಓಕೆ. P1 ಅಂದರೆ ಏನು? ಪ್ರೈಸ್ ಆಫ್ ದ ಕಮೋಡಿಟಿ ಇನ್ ದ ಕರೆಂಟ್ ಪೀರಿಯಡ್. P1 ಅಂದ್ರೇನು? ಪ್ರೈಸ್ ಆಫ್ ದ ಕಮೋಡಿಟಿ ಇನ್ ದ ಕರೆಂಟ್ ಪೀರಿಯಡ್. ಓಕೆ. P0 ಅಂದರೆ ಅಗ್ರಿಗೇಟ್ ಆಫ್ ಪ್ರೈಸ್ ಆಫ್ ದ ಬೇಸ್ ಇಯರ್ ಪ್ರೈಸ್. ಓಕೆ. ಅಂದರೆ ಬೇಸ್ ಇಯರ್ದು ಅಗ್ರಿಗೇಟ್ ಪ್ರೈಸ್ ಎಷ್ಟಿದೆ ಅಂತ P0 ಇಂದ ಇಂಡಿಕೇಟ್ ಮಾಡ್ತೀವಿ. ಇಂಟು ಅಂದರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಇಂಟು 100ನ ಮಾಡ್ತಾ ಹೋಗ್ತೀವಿ ಇಂಟು. ಓಕೆ. ಹಾಗಾದರೆ ಒಂದು ಸಿಂಪ್ಲೆಸ್ಟ್ ಪ್ರಾಬ್ಲಮಿಂದ ಏನು ಮಾಡೋಣ ಅಂದರೆ ಇವತ್ತು ನಾವು ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ನ ಸ್ಟಡಿ ಮಾಡ್ತಾ ಹೋಗೋಣ. ಹಾಗಾದರೆ ಟೇಕ್ ಡೌನ್ ದ ಫಸ್ಟ್ ಪ್ರಾಬ್ಲಮ್. ಓಕೆ. ಪ್ರಾಬ್ಲಮ್ ನಂಬರ್ 1, ಕ್ಯಾಲ್ಕುಲೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಯೂಸಿಂಗ್ ಸಿಂಪಲ್ ಅಗ್ರಿಗೇಟ್ ಮೆಥಡ್ ಫಾರ್ ದ ಫಾಲೋಯಿಂಗ್ ಡಾಟಾ. ನೋಡಿ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದವರು, ಕ್ಯಾಲ್ಕುಲೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದರೆ ಪಿ ಅಂತ ಕೊಟ್ಟಿದ್ದಾರೆ. ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದರೆ ನಾವು ಪಿ ಇಂದ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಯಾವ ಮೆಥಡ್ ಫಾಲೋ ಮಾಡೋಕ್ಕೆ ಹೇಳಿದ್ದಾರೆ? ಸಿಂಪಲ್ ಅಗ್ರಿಗೇಟ್ ಮೆಥಡ್ ಅಂತ ಹೇಳಿದ್ದಾರೆ. ಓಕೆ. ಫಾರ್ ದ ಫಾಲೋಯಿಂಗ್ ಡಾಟಾ ದ ಗಿವನ್. ಏನೇನು ಕೊಟ್ಟಿದ್ದಾರೆ? ಕಮೋಡಿಟಿ ಕೊಟ್ಟಿದ್ದಾರೆ, ಪ್ರೈಸ್ ಇನ್ 2010 ಕೊಟ್ಟಿದ್ದಾರೆ, ಪ್ರೈಸ್ ಇನ್ 2011 ಕೊಟ್ಟಿದ್ದಾರೆ. ಓಕೆ. ಕಮೋಡಿಟಿಯಲ್ಲಿ ಎ ಬಿ ಸಿ ಡಿ ಇ ಎಫ್ ಅಂದರೆ ಎಲಿಂದ ಎಫ್ ವರೆಗೂ ಕಮೋಡಿಟಿನ ಕೊಟ್ಟಿದ್ದಾರೆ. ಪ್ರೈಸ್ ಇನ್ 2010ನಲ್ಲಿ 20, 10, 4, 8, 7, 13. ಓಕೆ. ಅದೇ ಥರ ಪ್ರೈಸ್ ಇನ್ 2011ನಲ್ಲಿ 23, 14, 4, 10, 6, 8. ಓಕೆ. ಈಗ ನೋಡಿ ನಮ್ಗೆ ಏನೇನು ಕೊಟ್ಟಿದ್ದಾರೆ ಮಾಹಿತಿ ಅವರು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಕಮೋಡಿಟಿ ಕೊಟ್ಟಿದ್ದಾರೆ, ಪ್ರೈಸ್ ಇನ್ 2010 ಕೊಟ್ಟಿದ್ದಾರೆ, ಅದೇ ಥರ ಪ್ರೈಸ್ ಇನ್ 2011 ಕೊಟ್ಟಿದ್ದಾರೆ. ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಇದರಲ್ಲಿ P0 ಯಾವುದು, P1 ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ P0 ಅಂದ್ರೇನು? ಬೇಸ್ ಇಯರ್ ಪ್ರೈಸ್. P1 ಅಂದ್ರೇನು? ಕರೆಂಟ್ ಇಯರ್ ಪ್ರೈಸ್. ಸೊ ಕರೆಂಟ್ ಇಯರ್ ಅಂದರೆ ನಮಗೆ ರೀಸೆಂಟ್ ಆಗಿರೋದನ್ನ ನಾವು ಕರೆಂಟ್ ಇಯರ್ ಅಂತ ತಗೋಬೇಕು. ಅದಕ್ಕೆ ಸ್ವಲ್ಪ ಪ್ರೀವಿಯಸ್ ಆಗಿರೋದನ್ನ ಏನು ಮಾಡ್ತೀವಿ ಅಂದರೆ ನಾವು ಬೇಸ್ ಇಯರ್ ಆಗಿ ತೊಗೋತೀವಿ. ಇದರಲ್ಲಿ ಕರೆಂಟ್ ಇಯರ್ ಯಾವತ್ತು ತೊಗೋಬೇಕು? 2011. ಓಕೆ. ಇದನ್ನು ಏನು ಮಾಡ್ಬೇಕಂದ್ರೆ
ಕರೆಂಟ್ ಇಯರ್ ಆಗಿ ತೊಗೋತೀವಿ. ಅದೇ 2010 ಏನು ಮಾಡ್ತೀವಿ ಅಂದರೆ ಬೇಸ್ ಇಯರ್ ಆಗಿ ತೊಗೋತೀವಿ. ಓಕೆ, ಇದನ್ನ ಏನು ಮಾಡ್ಬೇಕಂದ್ರೆ ನಾವು ಈ ಕಾಲಮ್ಗಳ ಟೋಟಲ್ ಮಾಡ್ಕೋಬೇಕು. ಆನಂತರ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿಬಿಟ್ರೆ ಸಿಂಪಲ್ ಅಗ್ರಿಗೇಟಿವ್ ಮೆಥಡಿಂದ ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ದಂಗೆ ಆಗುತ್ತೆ. ಓಕೆ, ಹಾಗಾದರೆ ಸೊಲ್ಯೂಷನ್ಗೆ ಹೋಗೋಣ. ಟೋಟಲ್ ಮಾಡಿ ಎರಡು ಕಾಲಮ್ದು. ಓಕೆ, ಸೊಲ್ಯೂಷನ್ ಕಂಪ್ಯೂಟೇಷನ್ ಆಫ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಯೂಸಿಂಗ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್. ಅಗ್ರಿಗೇಟ್ ಮೆಥಡ್. ಓಕೆ, ಅವ್ರು ಏನು ಹೇಳಿದಾರೆ? ಸಿಂಪಲ್ ಅಗ್ರಿಗೇಟ್ ಮೆಥಡ್ ಫಾಲೋ ಮಾಡೋಕೆ ಹೇಳಿದಾರಲ್ಲ. ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ನ ಯಾವುದರಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ? ಸಿಂಪಲ್ ಅಗ್ರಿಗೇಟ್ ಮೆಥಡ್. ಓಕೆ, ಅವ್ರು ಏನೇನು ಮಾಹಿತಿ ಕೊಟ್ಟಿದ್ದಾರೆ? ಕಮೋಡಿಟಿ ಕಾಲಮ್ ಕೊಟ್ಟಿದ್ದಾರೆ, ಪ್ರೈಸ್ ಇನ್ 2010 ಕೊಟ್ಟಿದ್ದಾರೆ, ಪ್ರೈಸ್ ಇನ್ 2011 ಕೊಟ್ಟಿದ್ದಾರೆ. ಓಕೆ, ನಾವು ಕರೆಂಟ್ ಇಯರ್ ಯಾವತ್ತು ತೊಗೋಬೇಕು? 2011 ತೊಗೋಬೇಕಲ್ಲ. ಸೊ ಅದ್ರ ಮುಂದೆ P1 ಅಂತ ತೊಗೊಂಡಿದ್ದೀನಿ. ಅದೇ ಥರ ಬೇಸ್ ಇಯರು 2010 ಅಲ್ವಾ, ಸೊ P0 ಅಂತ ತೊಗೊಂಡಿದ್ದೀನಿ. ಓಕೆ, ಇವೆರಡು ಕಾಲಮ್ನ ಟೋಟಲ್ ನಾವು ಮಾಡ್ಕೋಬೇಕು. ಸೊ ಟೋಟಲ್ ಕಾಲಮಲ್ಲಿ ಸಮೇಷನ್ P0 ಅಂದರೆ ಈ ಕಾಲಮ್ ಟೋಟಲ್ 20, 10, 4, 8, 7, 13 ಇದನ್ನೆಲ್ಲ ಟೋಟಲ್ ಮಾಡಿದಾಗ ಎಷ್ಟು ಬಂತು? 62 ಬಂತು. ಅದೇ ಥರ ಕರೆಂಟ್ ಇಯರ್ದು ಕಾಲಮ್ನ ಟೋಟಲ್ ಮಾಡಿ 23, 14, 4, 10, 6, 8. ಓಕೆ, ಸಮೇಷನ್ P1 ಕಾಲಮ್ ಟೋಟಲ್ ಮಾಡಿದಾಗ ಎಷ್ಟು ಬಂತು? 65 ಬಂತು. ಓಕೆ, ಈಗ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಫಾರ್ಮುಲಾ ಏನಿದೆ? P01 ಈಸ್ ಈಕ್ವಲ್ ಟು ಸಿಗ್ಮಾ P1 ಡಿವೈಡ್ ಬೈ P0 ಇಂಟು 100. ಓಕೆ, P01 ಈಸ್ ಈಕ್ವಲ್ ಟು ಸಿಗ್ಮಾ P1 ಡಿವೈಡ್ ಬೈ P0 ಇಂಟು 100. ಓಕೆ, ಸಮೇಷನ್ P1 ಕಾಲಮ್ ಟೋಟಲ್ ಎಷ್ಟು ಬಂದಿದೆ ನೋಡಿ? 65 ಇದೆ ಅಲ್ವಾ. ಸೊ ಈ ಕಾಲಮ್ದು ಟೋಟಲ್ ಎಷ್ಟಿದೆ ಅಂತ ತೊಗೋಬೇಕು? 65. ಬೇಸ್ ಇಯರ್ ಕಾಲಮ್ದು ಟೋಟಲ್ ಎಷ್ಟು ಬಂದಿದೆ? P0 ಅಂದರೆ 62 ಇದೆ. ಸೊ 62 ತೊಗೋತೀರಾ. ಆನಂತರ ಇಂಟು 100 ಆ್ಯಸ್ ಇಟ್ ಈಸ್ ತೊಗೋತೀರಾ. ಸೊ ಫಸ್ಟ್ ಏನು ಮಾಡಿ? 65 ಡಿವೈಡ್ ಬೈ 62 ಮಾಡಿ, ಆನಂತರದಲ್ಲಿ ಮಲ್ಟಿಪ್ಲೈ ಮಾಡುವಂತ್ರಿ. ಸೊ 65 ಡಿವೈಡ್ ಬೈ 62 ಮಾಡಿದಾಗ ಎಷ್ಟು ಬಂತು? 1.048. ಓಕೆ, ಅದಕ್ಕೆ ಇಂಟು 100 ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀನಿ. ಆನಂತರದಲ್ಲಿ ಈ 1.048ಗೆ ಇಂಟು 100 ಕ್ಯಾಲ್ಕುಲೇಟ್ ಮಾಡಿ ನಮಗೆ ಆನ್ಸರ್ ಬರುತ್ತೆ 104.8. ಓಕೆ, ಇದು ಏನಪ್ಪ ಅಂದರೆ ಸಿಂಪಲ್ ಅಗ್ರಿಗೇಟಿವ್ ಮೆಥಡಿಂದ ಪ್ರೈಸ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋಂಗಾಯಿತು. ಓಕೆ, ಈ ಥರ ಏನು ಮಾಡ್ಬೇಕಂದ್ರೆ ನಾವು ಪ್ರಾಬ್ಲಮ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅಂಡರ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್. ಓಕೆ, ಹಾಗಾದರೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಓಕೆ, ಪ್ರಾಬ್ಲಮ್ ನಂಬರ್ 2, ಕ್ಯಾಲ್ಕುಲೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಯೂಸಿಂಗ್ ಸಿಂಪಲ್ ಅಗ್ರಿಗೇಟ್ ಮೆಥಡ್ ಫಾರ್ ದ ಫಾಲೋವಿಂಗ್ ಡಾಟಾ. ಓಕೆ, ಈಗ ನೋಡಿ ಪ್ರೈಸ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಅದೇ ಥರ ಯಾವ ಮೆಥಡಿಂದ ಹೇಳಿದ್ದಾರೆ ಅಂದರೆ ಸಿಂಪಲ್ ಅಗ್ರಿಗೇಟ್ ಮೆಥಡಿಂದ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ಏನೇನು ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮಲ್ಲಿ ಮಾಹಿತಿ. ಕಮೋಡಿಟಿ ಕಾಲಮ್ ಕೊಟ್ಟಿದ್ದಾರೆ, ಪ್ರೈಸ್ ಇನ್ 2011 ಕೊಟ್ಟಿದ್ದಾರೆ, ಪ್ರೈಸ್ ಇನ್ 2013 ಕೊಟ್ಟಿದ್ದಾರೆ. ಕಮೋಡಿಟಿಯಲ್ಲಿ ಎ, ಬಿ, ಸಿ, ಡಿ ಆ್ಯಂಡ್ ಇ ಕೊಟ್ಟಿದ್ದಾರೆ. ನಂತರ ಪ್ರೈಸ್ ಇನ್ 2011ಅಲ್ಲಿ 10, 12, 9, 11, 13 ಕೊಟ್ಟಿದ್ದಾರೆ. ಓಕೆ, ಅದೇ ಥರ ಪ್ರೈಸ್ ಇನ್ 2013ಅಲ್ಲಿ 11, 12, 9, 13, 10 ಕೊಟ್ಟಿದ್ದಾರೆ. ಓಕೆ, ಈಗ ಪ್ರಾಬ್ಲಮಲ್ಲಿ ನಮಗೆ ಎರಡು ಕಾಲಮ್ ಇರೋದ್ರಿಂದ ಫಸ್ಟ್ ನಾವು P0 ಯಾವುದು ಮತ್ತು P1 ಯಾವುದು ಅಂತ ನೋಡಬೇಕು. ಅಂದರೆ ಪ್ರೈಸ್ ಆಫ್ ದ ಬೇಸ್ ಇಯರ್ ಯಾವುದು, ಕರೆಂಟ್ ಇಯರ್ ಪ್ರೈಸ್ ಯಾವುದು ಅಂತ ನೋಡ್ಕೋಬೇಕು. ಸೊ ರೀಸೆಂಟಾಗಿ ಅಂದರೆ ನಮಗೆ ನಿಯರೆಸ್ಟ್ ಇರುವ ಇಯರ್ ಯಾವುದು 2013 ಆಗಿರೋದ್ರಿಂದ P1 ಅಂತಂದು ಯಾವ್ದು ತೊಗೋಬೇಕಂದ್ರೆ 2013 ಕಾಲಮ್ನ P1 ಅಂತ ತೊಗೋತೀವಿ. ಅದೇ ಥರ 2011 ಕಾಲಮ್ನ ಏನು ಮಾಡಬೇಕಂದ್ರೆ P0 ಅಂತ ತೊಗೋಬೇಕು. ಓಕೆ, ಆನಂತರ ಎರಡು ಕಾಲಮ್ನ ಟೋಟಲ್ ಮಾಡಿ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊಲ್ಯೂಷನ್ ಕಂಪ್ಯೂಟೇಷನ್ ಆಫ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಯೂಸಿಂಗ್ ಸಿಂಪಲ್ ಅಗ್ರಿಗೇಟ್ ಮೆಥಡ್. ಯಾವ ಮೆಥಡಿಂದ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದಾರ? ಸಿಂಪಲ್ ಅಗ್ರಿಗೇಟ್ ಮೆಥಡ್. ಸೊ ಹೆಡಿಂಗ್ ಏನು? ಕಂಪ್ಯೂಟೇಷನ್ ಆಫ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಯೂಸಿಂಗ್ ಸಿಂಪಲ್ ಅಗ್ರಿಗೇಟ್ ಮೆಥಡ್. ಓಕೆ, ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಕಮೋಡಿಟಿ, ಪ್ರೈಸ್ ಇನ್ 2011, ಪ್ರೈಸ್ ಇನ್ 2013 ಕೊಟ್ಟಿದ್ದಾರೆ. ಸೊ ಕರೆಂಟ್ ಇಯರ್ ಯಾವುದು 13 ಆಗಿರೋದ್ರಿಂದ P1 ಅಂತ ತೊಗೊಂಡಿದ್ದೀನಿ. ಬೇಸ್ ಇಯರ್ ಯಾವುದು 2011 ಆಗಿರೋದ್ರಿಂದ P0 ಅಂತ ತೊಗೊಂಡಿದ್ದೀನಿ. ಓಕೆ, ಕಮೋಡಿಟಿ ಓಕೆ ಟೋಟಲ್ ಮಾಡಿ P0ದು ಟೋಟಲ್ ಮಾಡಿ, ಆನಂತರ P1ದು ಟೋಟಲ್ ಮಾಡಿ 10, 12, 9, 11, 13 ಇದು ಟೋಟಲ್ ಮಾಡಿದಾಗ ಎಷ್ಟು ಬಂತು? 55 ಬಂತು. ಅಂದರೆ ಬೇಸ್ ಇಯರ್ ಟೋಟಲ್ ಎಷ್ಟು? 55. ಕರೆಂಟ್ ಇಯರ್ ಟೋಟಲ್ ಮಾಡಿ 11, 12, 9, 13, 10. ಓಕೆ, ಇದು ಟೋಟಲ್ ಎಷ್ಟು ಬಂತು? 55 ಬಂತು. ಎರಡು ಕಾಲಮ್ ಎಷ್ಟು ಬಂದಿದೆ? 55 ಇದೆ. ಓಕೆ, ನೋ ಪ್ರಾಬ್ಲಮ್. ಈಗ ಸಿಂಪಲ್ ಅಗ್ರಿಗೇಟ್ ಮೆಥಡ್ದು ಫಾರ್ಮುಲಾ ಏನಿದೆ?
P01 is equal to sigma P1 divided by sigma P0 into 100. ಓಕೆ, ಈಗ P1 ಕಾಲಮ್ ಟೋಟಲ್ ಎಷ್ಟಿದೆ 55 ಇದೆ, ಸೊ 55 ತಗೋತೀರಾ. P0 ಕಾಲಮ್ ಟೋಟಲ್ ಎಷ್ಟಿದೆ 55 ಇದೆ, ಸೊ 55 ತಗೋತೀರಾ ಇಂಟು 100 ಆ್ಯಸ್ ಇಟ್ ಈಸ್. 55 ಡಿವೈಡ್ ಬೈ 55 ಮಾಡಿದಾಗ ಎಷ್ಟು ಬಂತು 1 ಬಂತು, ಸೊ ಇಂಟು 100ಗೆ 100 ತಗೋತೀರಾ. 1 ಇಂಟು 100 ಅಂದರೆ 100. ಓಕೆ, ಆನ್ಸರ್ ಈಸ್ 100. ಸಿಂಪಲ್ ಅಗ್ರಿಗೇಟ್ ಮೆಥಡಿಂದ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಎಷ್ಟು ಬಂತು 100 ಬಂತು. ಓಕೆ, ಈ ಥರ ನಾವು ಏನು ಮಾಡ್ಬೋದು ಅಂದರೆ ಸಿಂಪಲ್ ಅಗ್ರಿಗೇಟ್ ಮೆಥಡಿಂದ ಪ್ರೈಸ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದ ಪ್ರಾಬ್ಲಮ್. Thank you students. Stay home, stay safe.